ಅದೇ ರೈಟ್ ಲೆಫ್ಟ್ ನೋಡಲ್ವಾ ನೀವು? ಅವನೇನಾಗಬೇಕು? ಚಲೋ ಗಾಡಿ ಇಂಡಿಕೇಟರ್ ಹಾಕ್ಬೇಕು, ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಈ ಡೆಲಿವರಿ ಫೀಲ್ಡ್ ತುಂಬ ರಿಸ್ಕು. ನೋಡಿ ಹಿಂದೆ ಬಸ್ ಬಂದು ಗುದ್ದಿತ್ತು. ಅವ್ನ ಕಾರನ್ನು ಹೆಂಗೆ ಬಂದು ನೋಡಿ, ಅವ್ನ ಪುಣ್ಯ ಇನ್ನೂ ಏನಾಗಿಲ್ಲ, ಬಸ್ಸನ್ನು ಬಂದು ಗುದ್ದಿರೋದು. ಅವ್ನು ನೋಡಿ ಸ್ಟಾಪ್ ಮಾಡಾರಂಗೆ ಹೋಗ್ತಾ ಇದ್ದಾನೆ ಕಾರವನು. ಇಂಡಿಕೇಟ್ರ್ ಹಾಕ್ಬೇಕು, ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಅಲ್ಲ ಬ್ರದರ್, ಹಿಂದೆ ಬಸ್ ಬಂದು ಗೊತ್ತಾ ನನಗೆ? ನೋಡಬೇಕು ಮಿರರಲ್ಲಿ. ಅಣ್ಣ ನೋಡಿ ಯಾರು ತಪ್ಪೈತಿ? ಹಾಂ, ಡೌನ್ ಮಾಡಿ ಡೌನ್ ಮಾಡು. ಅಲ್ಲ ಬ್ರದರ್, ಹೈವೇ ಇದು. ನಾನು ರೋಡಲ್ಲಿ ಬಿದ್ದಿದ್ರೆ ಬಸ್ ಕೆಳಗಡೆ ಹೋಗ್ತಾ ಇದ್ದೆ. ಅಣ್ಣ ಒಂದು ಇಂಡಿಕೇಟರ್ ಇಲ್ಲ. ರೈಟಲ್ಲಿ ನೋಡ್ಕೊಂಡು ಬನ್ನಿ, ಹೈವೇ ಇದು. ಏನು ಬ್ರದರ್ ನೀವು ಸ್ವಲ್ಪ ಸ್ಟಾಪ್ ಮಾಡಿ ಸಾರಿ ಏನು ಹೇಳ್ಬೇಕು ತಾನೇ ನೀವು? ಏನು ಕಾಮನ್ ಸೆನ್ಸ್ ಇದೆ ಏನಿಲ್ಲ ಇವರಿಗೆ. ನೋಡಿ ಇದು ನಂಬರ್ ಪ್ಲೇಟ್ ನೋಡಿ, ಇದು ಯಾವುದೋ ಗೋರ್ಮೆಂಟ್ ಎಂಪ್ಲಾಯಿಗೆ ಇರ್ಬೇಕು ಈ ಥರ ನಂಬರ್ ಪ್ಲೇಟು. 25BH 3868. ಅಲ್ಲಿಗೆ BMTC ಬಂದು ನನಗೆ ಹಿಂದ್ಗಡೆ ಗುದ್ದಿದ. ಅವ್ರು ಪಾಪ BMTC ಬಸ್ಸವರು ಸ್ವಲ್ಪ ಸ್ಲೋ ಇದ್ದರು. ಇಲ್ಲಂದಿದ್ರೆ ನಾನು ಏನಾಗ್ತಿದ್ದೆ ನನಗೆ ಗೊತ್ತಾಗ್ತಿದ್ದಿಲ್ಲ. ಅಷ್ಟು ಕಂಟ್ರೋಲ್ ಮಾಡಿದ್ರು BMTC ಬಸ್ಸವರು. ಅಲ್ಲಿಗೆ ಬಂದು ಟಚ್ ಮಾಡಿದರು. ಇವನು ಕೋಪ ಬರ್ತೈತೆ, ಏನು ಮಾಡ್ತೀರಾ? ಒಂದು ಸ್ವಲ್ಪ ಸ್ಟಾಪ್ ಮಾಡ್ತಾನೆ, ಮಿರರಲ್ಲಿ ನೋಡಿ ಓಡ್ತಾನೆ ಸುಮ್ಮನೆ. ಇಂಥವ್ರಿಗೆಲ್ಲ DL ಕೊಡ್ತೀರಲ್ಲ ರೀ ನೀವು RTOದವ್ರೆ. ಏನೋ ದೇವ್ರ ದಯದಿಂದ ಏನೂ ಆಗಿಲ್ಲ. ಪಾಪ ಬಸ್ಸನ್ನು ನನ್ನ ಪಾಲಿ ದೇವ್ರಿದ್ದಂಗೆ ಇವತ್ತು. ಈ ಬೆಂಗಳೂರಲ್ಲಿ ಭಾಳ ಜನಕ್ಕೆ ಡ್ರೈವಿಂಗೇ ಬರೋಲ್ಲ ಕರೆಕ್ಟಾಗಿ, ಗೊತ್ತಾ? ಅದು ಹೆಂಗೆ DL ಪಾಸ್ ಮಾಡ್ತಾರೋ ಹೆಂಗಿಲ್ಲ ದೇವ್ರಿಗೆ ಗೊತ್ತಿಲ್ಲ. ನೋಡಿ ಮುಡ್ಗಾಡಿ ಗುದ್ದಿದ, ಮುಡ್ಗಾಡಿ ಓಪನ್ ಆಯಿತು. ಅಲ್ಲಿ ರೋಡಲ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ, ಇಲ್ಲಿ ಬಂದು ಗುದ್ದಿದ ಗಾಡಿ. ಎಲ್ಲ ಕ್ರಾಸಾಗಿ ಹೋಗೈತೆ, ಫುಲ್ ಗಲೀಜಾಗಿ ಹೋಗೈತೆ ಮಳೆ ಬಂದು. ಪುಣ್ಯ ದೇವ್ರ ದಯದಿಂದ ನನಗೇನಾಗಿಲ್ಲ. ಬಸ್ಸವನು ಇವತ್ತು ನನ್ನ ಪಾಲಿ ದೇವ್ರಾದ. ಪಾಪ ಎಷ್ಟು ಕಂಟ್ರೋಲ್ ಮಾಡ್ಕೊಂಬಂದು ಅಲ್ಲಿಗೆ ಗುದ್ದಿದ, ಟಚ್ ಆಯಿತು. ಅಕಸ್ಮಾತ್ ನಾನು ಸ್ಪೀಡಾಗಿ ಬಂದು ಗುದ್ದಿದ್ರೆ ನಾನು ಎಲ್ಲಿಗೋ ಹೋಗಿ ಬೀಳ್ತಾ ಇದ್ದೆ, ನನಗೆ ಗೊತ್ತಿಲ್ಲ. ದೇವ್ರ ದಯದಿಂದ ಏನೂ ಆಗಿಲ್ಲ. ಅದೊಂದೇ ಮೇನು. ಗಾಡಿಗೆ ಏನಾದರೂ ಪರವಾಗಿಲ್ಲ, ರೆಡಿ ಮಾಡಿಸ್ಕೊತೀನಿ. ಆದರೆ ಒಂದು ಟೈಮ್ ಏನೋ ಬಾಡಿಗೆ ಇಂಜೂರ್ ಆದರೆ ತುಂಬ ಕಷ್ಟ. ಅದು ನೋಡಿ ನಂಬರ್ ಪ್ಲೇಟು ನನಗೆ ಅಷ್ಟಕ್ಕೊಂದು ಗೊತ್ತಿಲ್ಲ, ಕಮೆಂಟ್ ಮಾಡಿ ನೀವು ಯಾರನ. ಅದು ಗೋರ್ಮೆಂಟ್ ಎಂಪ್ಲಾಯಿದು ಇರ್ಬೋದು ನನಗನ್ಸಿ ಮಟ್ಟಿಗೂ. ಯಾಕಂದರೆ ಆ ಥರ ಗೋರ್ಮೆಂಟ್ ಎಂಪ್ಲಾಯಿಗೆ ಮಾತ್ರ ಆ ಥರ ಕೊಡೋದು ಅಂತ ಕೇಳ್ಪಟ್ಟಿನಿ ಅಷ್ಟೇ. ಸುಮ್ಮನೆ ಕಾರಲ್ಲಿ ಒಂದು ಸೇಫ್ಟಿಯಾಗಿ ಕುಂತ್ಕೊಂಡಿದ್ದಾನೆ ಅಷ್ಟೇ. ರೋಡಲ್ಲಿ ಹೋಗೋರೆಲ್ಲ ಅವ್ನಿಗೆ ಯಾವ ಲೆಕ್ಕ ಗೊತ್ತಿಲ್ಲ. ಅಡ್ಡ ಬಂದು ಒಂದು ಸಾರಿ ಕೇಳಿಲ್ಲ ಹಂಗೆ ಹೋಗ್ತವನೆ ಸ್ಪೀಡಾಗಿ. ಅಂದರೆ ಅಂಥವ್ರಿಗೆಲ್ಲ DL ಕೊಟ್ಟಿದ್ದಾರೆ. ಡ್ರೈವಿಂಗ್ ಮಾಡೋರಿಗೆಲ್ಲ DL ಕೊಟ್ಟವ್ರಿಗೆ ಗ್ರೇಟ್ ಅದು. ನೋಡಿ ನಿನ್ನೆ ಒಬ್ಬರು ಯಾರೋ ಲೇಡೀಸ್ ಬಂದು ಗುದ್ದಿದ್ಲು. ಈಗ ನೋಡಿ ಹ್ಯಾಂಡ್ಲ್ ಬೆಂಡಾಗಿದೆ ನೋಡಿ. ಏನು ಮಾಡ್ತೀರಾ? ಕರೆಕ್ಟಾಗಿ ನೋಡಿ ಕೊಡಿ. ಅರ್ಹತೆ ಇದ್ದವ್ರಿಗೆ ಮಾತ್ರ, ಡ್ರೈವಿಂಗ್ ಸ್ಕಿಲ್ ಇದ್ದವ್ರಿಗೆ ಮಾತ್ರ ಕೊಡಿ ಡ್ರೈವಿಂಗ್ ಲೈಸೆನ್ಸು. ಇಂಥವ್ರಿಗೆಲ್ಲ ಅದು ಹೆಂಗೆ ಕೆಲಸ ಕೊಡ್ತಾರೋ ದೇವರಿಗೆ ಗೊತ್ತು. ನೋಡಿ ಈ ಡೆಲಿವರಿ ಫೀಲ್ಡು ತುಂಬ ರಿಸ್ಕು. ನಾವು ಕರೆಕ್ಟಾಗಿದ್ದರೂ ಹಿಂದೆ ಮುಂದೆ ಅಕ್ಕಪಕ್ಕ ಬರೋರು ಕರೆಕ್ಟಾಗಿರ್ತಾರೆ ಅಂತ ಹೇಳೋಕ್ಕೂ ಬರೋಲ್ಲ. 12 ಅವರ್ 13 ಅವರ್ ರೋಡಲ್ಲೇ ಡ್ಯೂಟಿ ಮಾಡಬೇಕು. ನಾವೆಷ್ಟು ನಿಧಾನಕ್ಕೆ ಕರೆಕ್ಟಾಗಿ ಹೋದರೂ ಕೂಡ. ಮೊನ್ನೆ ಯಾರ ಬಂದು ಲೇಡೀಸಿಗೆ ಕೂತಿದ್ಲಿ ಇಲ್ಲಿ ನೋಡಿ, ಹ್ಯಾಂಡ್ಲೆಲ್ಲ ಬೆಂಡಾಗಿದೆ. ಆ ಅಮ್ಮನ ಹತ್ರ ಮಾತಾಡಕ್ಕೆ ಹೋದರೆ ಒಂದಲ್ಲ 10 ಹೇಳ್ತಾಳೆ. ಏನು ಮಾಡೋಣ? ಆ ಗಾಡಿಯಲ್ಲಿ ಫುಲ್ಲು ಏನೋ ಸ್ಟಾರ್ ಬಜಾರಲ್ಲಿ ಫುಲ್ಲು ಶಾಪಿಂಗ್ ಮಾಡಿ ಆ ಸ್ಕೂಟಿ ಹ್ಯಾಂಡ್ಲಿಗೆ ಬರೋವರೆಗೂ ಐಟಮ್ ಇಟ್ಟಿದ್ದಾಳೆ. ಒಂದೇ ಹಂಗೆ ಸ್ಟ್ರೇಟಾಗಿ ಬಂದು ಗುದ್ದೇ ಬಿಟ್ಲು. ನಾನು ನೋಡ್ರೆ ಬಗಲಾಗ ಆಟೋ ಐತಿ, ಹೋಗೋಕ್ಕಾಗಲ್ಲ. ಅವ್ರ ಹತ್ರ ಏನು ಮಾತಾಡ್ತೀರಿ? ಮತ್ತೆ ವಾದ ಮಾಡ್ತಾಳೆ ತಪ್ಪಿದ್ರು ಕೂಡ. ನೋಡ್ತೀನಿ ಹ್ಯಾಂಡ್ಲು ಒಂದೇ ಫುಲ್ ಬೆಂಡಾಗಿತ್ತು.
ಏನು ಅಮೌಂಟ್ ಏನು ಕೇಳೋಕ್ಕೆ ಹೋಗಿಲ್ಲ. ಏನು ಮಾಡೋಣ ಹೇಳಿ, ಈ ಡೆಲಿವರಿ ಫೀಲ್ಡ್ ಇರೋದೇ ಅಷ್ಟೇ, ತುಂಬ ರಿಸ್ಕು. ಏನು ಮಾಡೋಕ್ಕಾಗಲ್ಲ. ಈ ಕೆಲಸಕ್ಕೆ ಬಂದಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಲೇ ಹೋಗಲೇಬೇಕು. ನನಗೆ ಭಾಳ ಜನ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾರೆ, ಬ್ರೋ ನಾನು ಬರ್ತೀನಿ ನಿಮ್ಮ ನಂಬರ್ ಸೆಂಡ್ ಮಾಡಿ, ನಾನು ಡೆಲಿವರಿ ಫೀಲ್ಡ್ ಮಾಡ್ತೀನಿ ಅಂತ. ಅವರಿಗೆ ಜಾಸ್ತಿ ನಾನು ರಿಪ್ಲೈ ಮಾಡಿಲ್ಲ. ಯಾಕಂದರೆ ಇದೇ ಕಾರಣ ನೋಡಿ, ಈ ಡೆಲಿವರಿ ಫೀಲ್ಡಲ್ಲಿ ಹೆಂಗಂದರೆ ಬರೀ ರೋಡಲ್ಲಿ ಇರ್ತೀವಲ್ಲ, ಸೇಫ್ಟಿ ಇರೋಲ್ಲ. ಬನ್ನಿ ಬೇಡ ಅಂತೇಳಲ್ಲ, ಪಾರ್ಟ್ ಟೈಮ್ ಮಾಡ್ಕೊಳ್ರಿ. ಏನಾರ ಸಾಲ ಇದ್ದರೆ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡಿ. ಯಾಕೆಂದರೆ ಒನ್ ಟೈಮ್ ಕಮಿಟ್ಮೆಂಟ್ ಅಂತ ಮಾಡ್ಕೊಂಡ್ರೆ ಈ ಫೀಲ್ಡ್ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋಲ್ಲ. ಯಾಕಂದರೆ ಈ ಫೀಲ್ಡಲ್ಲಿ ವಾರ ಪೇಮೆಂಟ್ ನೋಡಿ ರೂಢಿ ಆಗಿರುತ್ತೆ. ಬೇರೆ ಕಂಪ್ನಿಲಿ ಹೋದರೆ, ಯಾವುದಾನ ಕಂಪ್ನಿಗೆ ಜಾಯ್ನ್ ಆದರೆ ತಿಂಗಳಿಗೆ ಒನ್ ಟೈಮ್ ಪೇಮೆಂಟ್ ಬರುತ್ತೆ. ಆದರೆ ಇದರಲ್ಲಿ ಯಾವಾಗಾರ ರಜೆ ಹಾಕ್ಬೋದು. ಇದೊಂಥರ ಕಂಫರ್ಟಬಲ್ ಆಗಿಬಿಡುತ್ತೆ. ಆದರೆ ಬಾಡಿ, ಹೆಲ್ತು, ಗಾಡಿ ಯಾವುದಕ್ಕೂ ಬಾಳಿಕೆ ಬರೋಲ್ಲ. ಪರ್ಮೆಂಟಾಗಿ ಮಾಡೋಕ್ಕೆ ಹೋಗ್ಬಿಡಿ, ಮಾಡಿ ತಪ್ಪಿಲ್ಲ, ಪರ್ಮೆಂಟಾಗಿ ಮಾಡೋಕ್ಕೆ ಹೋಗ್ಬಿಡಿ. ಈಗ ನೋಡಿ, ಈ ಫೀಲ್ಡಲ್ಲಿ 4.5 ವರ್ಷ ಆಯಿತು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬ್ಯಾಕ್ ಪೇನು, ಬೆನ್ನು ನೋವು ಅಂತರೂ ಹೆವಿ. ಒಂದು 1 ಅವರ್ ಕುಂತ್ಕೊಳಕ್ಕಾಗಲ್ಲ, ಅಷ್ಟು ಪೇನ್ ಆಗುತ್ತೆ. ತುಂಬ ಕಷ್ಟ. ಒಂದು 8 ಅವರ್ ಅಂದರೆ ಓಕೆ, 14 ಅವರು 15 ಅವರ್ ಕೂಡ ಮಾಡಬೇಕಾಗುತ್ತೆ ಒಂದೊಂದು ಟೈಮಲ್ಲಿ. ಅದಕ್ಕೆ ನೋಡಿ, ನಿಮ್ಮ ಊರಲ್ಲಿ ಯಾವುದಾನ ಇದ್ದರೆ ಮಾಡಿಕೊಡ್ರಿ. ಏನೋ ಸಾಲ ಜಾಸ್ತಿ ಇತ್ತು, ನಾನೇನೋ ಎಜುಕೇಷನ್ ಮಾಡ್ತಾಯಿದ್ದೀನಿ, ಪಾರ್ಟ್ ಟೈಮ್ ಏನೋ ಮಾಡ್ಕೊಂಡ್ರೆ, ನಾನು ಎಜುಕೇಷನ್ ಮಾಡ್ತಾಯಿದ್ದೀನಿ, ಪಾರ್ಟ್ ಟೈಮ್ ಕೆಲಸ ಬೇಕಾದರೆ ಇದು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಏನೋ ಸ್ಕಿಲ್ಲು ಕಲೀರಿ ಸ್ವಲ್ಪ, ಅದೇ ಮೇನು. ಗೋರ್ಮೆಂಟ್ ಎಂಪ್ಲಾಯಿ ಎಷ್ಟು ಪೇಮೆಂಟ್ ತೊಗೊತಾರೆ ಅಷ್ಟು ನೀವು ಟಚ್ ಮಾಡ್ಬೋದು ಈ ಡೆಲಿವರಿ ಫೀಲ್ಡಲ್ಲಿ. ಆದರೆ ಮುಂದಕ್ಕೆ ಆಗಲ್ಲ. ಈಗ ನೋಡಿ, ನಾನು 4 ವರ್ಷಕ್ಕಿಂತ ಮೊದಲಿಗೆ ಜಾಯ್ನಿಂಗ್ ಆಗ್ಬೇಕಾದ್ರೆ ಜೊಮ್ಯಾಟೋದಲ್ಲಿ ಡೈಲಿ 1800-1500 ರೂಪಾಯಿ ಮೇಲೆ ಅರ್ನಿಂಗ್ಸ್ ಆಗ್ತಾಯಿತ್ತು, ಇನ್ಸೆಂಟಿವ್ ಬಿಟ್ಟು. ಇವಾಗ ಜೊಮ್ಯಾಟೋದಲ್ಲಿ ನಿಮಗೆ 14 ಅವರ್ ಟೈಮ್ ಕೊಟ್ಬಿಡ್ತೀನಿ, 2000 ಮಾಡೋಕ್ಕೆ ಟ್ರೈ ಮಾಡಿಬಿಡಿ. ಆಗಲ್ಲ. ಯಾಕೆಂದರೆ ಅವಾಗಿದ್ದಂಗಿಲ್ಲ. ಈಗ ಈ ಡೆಲಿವರಿ ಫೀಲ್ಡು ಬರ್ತಾ ಕಡಿಮೆ ಮಾಡ್ತಾನೆ ಅಮೌಂಟ್ ಹೊರತಾಗಿ ಜಾಸ್ತಿ ಮಾತ್ರ ಮಾಡಲ್ಲ. ಆದರೆ ಬೇರೆ ಕಂಪ್ನಿ, ನೀವು ಯಾವುದೋ ಒಂದು ಸ್ಕಿಲ್ ಕಲಿತ್ರೆ ಬರ್ತಾ ಜಾಸ್ತಿ ಆಗುತ್ತೆ ಇನ್ಕಮ್ ಹೊರತಾಗಿ ಕಡಿಮೆ ಮಾತ್ರ ಆಗಲ್ಲ. ಇದರಲ್ಲಿ ಹಂಗಿಲ್ಲ. ಡೆಲಿವರಿ ಫೀಲ್ಡಲ್ಲಿ ಜಾಸ್ತಿ ಸಾಲ, ಕಮಿಟ್ಮೆಂಟ್ ಅಂಥವ್ರು ಇದ್ದರೆ ಬನ್ನಿ ಮಾಡ್ಕೊಳ್ರಿ. ಊರಾಗ ಏನು ಕೆಲಸ ಇಲ್ಲಪ್ಪ ಅಂತಂದ್ರೂ ಮಂದು ಮಾಡ್ಕೊಳ್ರಿ. ಯಾವುದನ್ನ ಮಾಡ್ತಾಯಿದ್ರೆ ಅದೇ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು ನಾನು. ನನಗೆ ಭಾಳ ಮೆಸೇಜ್ ಬರ್ತದೆ ಇನ್ಸ್ಟಾಗ್ರಾಮಲ್ಲಿ, ಏನು ಮಾಡಲಿ ಹೇಳಿ, ಅದಕ್ಕೆ ರಿಪ್ಲೈ ಕೊಡೋಕ್ಕೂ ಆಗಲ್ಲ. ಈಗ ರಿಪ್ಲೈ ಕೊಟ್ಟರು ಕೂಡ ನಾನು ಡ್ಯೂಟಿ ಮಾಡ್ತೀನಿ, ನನಗೆ ನಿದ್ದೆನೇ ಕರೆಕ್ಟಾಗಿ ಆಗೋಲ್ಲ. ಮತ್ತು ಅವ್ರನ್ನ ಕರೆಸಿ ಅವರಿಗೆ PG ಹುಡುಕಿ ಅವ್ರಿಗೆ ಕೆಲಸ ಹೇಳಿಕೊಟ್ಟು ನನಗೂ ಟೈಮ್ ಸಿಗೋಲ್ಲ. ಅದಕ್ಕೆ ಯಾರಿಗೂ ರಿಪ್ಲೈ ಮಾಡೋಕ್ಕೆ ಹೋಗೋಲ್ಲ, ಬೇಜಾರು ಮಾಡ್ಕೊಂಬಿಡ್ರಿ. ನಿಮಗೆ ಮಾಡ್ಬೇಕಂತ ಇಷ್ಟಿದ್ರೆ ಬನ್ನಿ, ಇಡೀ ಬೆಂಗಳೂರಲ್ಲಿ ಯಾವ PGಲಾದರೂ ಇರಿ, ನಿಮಗೇನು 2 ನಿಮಿಷಲ್ಲೇ ID ಕ್ರಿಯೇಟ್ ಆಗುತ್ತೆ, ಡ್ಯೂಟಿ ಆನ್ ಮಾಡ್ಕೊಬೋದು. ಮಾಡಿ, ಅದೇನಾಗಲ್ಲ. ಎಂಥ ಹಿಂದಿ ಹುಡುಗರು, ಅವ್ರಿಗೆ ಏನು ಗೊತ್ತಿರಲ್ಲ ಗೊತ್ತಾ, ಮ್ಯಾಪು ಗೊತ್ತಾಗಲ್ಲ, ಅಂಥವರೇ ಬಂದು ಮಾಡ್ತಾರಂತೆ. ನಿಮಗೆ ಇನ್ನೇನು ಮಾಡೋಂಗಿದ್ರೆ ಮಾಡ್ಕೊಳ್ರಿ. ಬೇರೆ ಕೆಲಸ ಮಾಡ್ತಾಯಿದ್ರೆ ಅದ್ರ ಕಡೆ ಸ್ವಲ್ಪ ಸ್ಕಿಲ್ ಕೊಡಿ, ಇದ್ರ ಕಡೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ನಿಮ್ಗೆ ಇನ್ನೇನನ್ನ ಬೇಕಾದ್ರೆ ಡ್ಯೂಟಿ ಬಗ್ಗೆ ಏನಾರ ಬೇಕಾದರೆ ಹೇಳಿ, ನಾನು ರಿಪ್ಲೈ ಮಾಡ್ತೀನಿ. ನಾನು ಬರ್ತೀನಿ. ನಿಮ್ಮ PGಗೆ ಅಡ್ರೆಸ್ ಕೊಡಿ, ನನ್ನ ಸೇರಿಸ್ಕೊಳ್ಳಿ PGಗೆ. ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕಂದ್ರೆ ನನ್ನ ಹತ್ರ ಟೈಮ್ ಕೂಡ ಇಲ್ಲ. ಬೇಕಾದ್ರೆ ಬೇರೆ ಎಲ್ಲ PG ಸೇರ್ಕೊಳ್ಳಿ, ಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ, ಈ ಥರ ಮಾಡಿ ಡ್ಯೂಟಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಕಮೆಂಟ್ ಮಾಡ್ತೀನಿ, ಕಮೆಂಟಿಗೆ ಏನು ರಿಪ್ಲೈ ಎಲ್ಲ ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದು ಅದರಲ್ಲಿ ರಿಪ್ಲೈ ಭಾಳ ಜನ ಮೆಸೇಜ್ ಮಾಡಿರ್ತಾರೆ, ಅದಕ್ಕೆ ರಿಪ್ಲೈ ಕೊಡೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ಮಾಡಿ, ನನಗೆ ಆದಷ್ಟು ರಿಪ್ಲೈ ಕೊಡ್ತೀನಿ ಕಮೆಂಟ್ನ. ನೋಡಿ, ಈ ಟೈಮಲ್ಲಿ ಕಂಟೈನರಿಗೆ ಪರ್ಮಿಷನ್ ಕೊಟ್ಟವ್ರ ಮಧ್ಯಾಹ್ನ ಟೈಮಲ್ಲಿ. ಏನು ಇಷ್ಟು ಜನ ಕೈ ಮುಗಿತವನೆ, ಏನೋ ಪ್ರಾಬ್ಲಮ್ ಆಗೈತೆ ಎಲ್ಲ ಬೋರ್ಡವ್ರಿಗೆ. ಏನು ಗುರು ಇಷ್ಟು ಜನ ಇವತ್ತಿಗೆ ಟ್ರಾಫಿಕ್ಕಿಗೆ. ಸೈಡ್ ಹಾಕೊಂಡು ನಿಂತ್ಕೊಳ್ರಣ. ಏನು ಓಹೋ ಇವತ್ತು ಸತ್ಯ ಬಿಡ. ನಾನು ಇವತ್ತು ನೋಡಿ ಆರ್ಡ್ರ್ ಹೆವಿ ಇದ್ದಂಗಿದ್ದಾವೆ. ಅಯ್ಯೋ, ಅದು 3 ಕಿಲೋಮೀಟ್ರ್ ಪಿಕಪ್ ಬಂದೀನಿ, ಇನ್ನೂ ರೆಡಿ ಇಲ್ಲ.